ಸ್ಟಾರ್ಟ್. ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ ಶಾಂತಲಕ್ಷ್ಮಿ ಧಾನಯಕವಡಿಮಠ್. I am very happy to inform you that KEA KSET 2026 notification is released just now. Kindly watch our new videos, take our book and read it carefully and get the success. All the best. Thank you. ಅಮ್ಮ ವೆರಿ ಗುಡ್. ಅತಿ ಸಂತೋಷದ ಸುದ್ದಿಯನ್ನು ನೀವು ಕೊಟ್ಟಿದ್ದೀರಿ. ಅತಿ ಸಂತೋಷದ ಸುದ್ದಿ. ನಿಮ್ಮ ಅವಾಗ ಒಂದು ಸ್ವಲ್ಪ ಶಾಂತ ಕೂಡತ್ತೆ ಒಂದು ಸ್ವಲ್ಪ. ಹಾಂ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಕರುನಾಡಿಗೆ ಹೃದಯಪೂರ್ವಕ ನಮಸ್ಕಾರಗಳು. ನಿಮಗೆಲ್ಲರಿಗೂ ಅತ್ಯಂತ ಸಿಹಿ ಸುದ್ದಿ. ಇದೀಗ ತಾನೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಕರ್ನಾಟಕ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯ ಒಂದು ಅಧಿಸೂಚನೆ ಈಗ ಬಿಡುಗಡೆ ಮಾಡಲಾಗಿದೆ. ಈ ಮಾಹಿತಿಯನ್ನು ಕರುನಾಡಿನ ಅನೇಕ ವಿದ್ಯಾರ್ಥಿ ಬಳಗದವರು ನನಗೆ ವಾಟ್ಸಪ್ದ ಮೂಲಕ ತಿಳಿಸಿ ಹೇಳಿದ್ದಾರೆ. ಮಾಂತೇಶ ಸರ್ ಜಮಖಂಡಿಯಿಂದ, ಆಮೇಲೆ ನಮ್ಮ ಪೃಥ್ವಿರಾಜ್ ಸರ್ ದಾವಣಗೆರೆಯಿಂದ, ಅದರ ಜೊತೆಗೆ ಅನೇಕ ವಿದ್ಯಾರ್ಥಿ ಬಳಗದವರು, ನನ್ನ ಮೇಲೆ ನಂಬಿಕೆ ಇಟ್ಟಂಥ, ನನ್ನ ಮೇಲೆ ಗೌರವ ಇರುವಂಥ ಎಲ್ಲ ವಿದ್ಯಾರ್ಥಿ ಬಳಗದವರು ನನಗೆ ಈ ಎಷ್ಟು 15 ಜನ ವಿದ್ಯಾರ್ಥಿಗಳು ಈಗ ತಾನು ನನಗೆ ವಿಷಯವನ್ನು ತಿಳಿಸಿದ್ದಾರೆ. ನಿಮಗೆಲ್ಲರಿಗೂ ಸಂತೋಷದ ಸುದ್ದಿ, ಕೆಸೆಟ್ ಪರೀಕ್ಷೆಯ ನೋಟಿಫಿಕೇಶನ್ ಈಗಾಗಲೇ ಬಿಟ್ಟಿದ್ದಾರೆ. ಅಬ್ಬಾ, ನನಗೆ ಆ ಕೆಇಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಬಗ್ಗೆ ಅತ್ಯಂತ ಗೌರವ ಬಂದುಬಿಡ್ತು. ಇನ್ನೊಮ್ಮೆ ಅವರು ಜನವರಿ ತಿಂಗಳಲ್ಲಿ ಒಂದು ನೋಟಿಫಿಕೇಶನ್ ಕೊಟ್ಟಿದ್ರು. 11 ಅಕ್ಟೋಬರ್ 2026 ಕೆಸೆಟ್ ಪರೀಕ್ಷೆ ನಡೆಯಲಿದೆ ಅಂತೇಳಿ 10 ತಿಂಗಳ ಮುಂಚೆನೇ ಅವರು ನಿಮಗೆಲ್ಲರಿಗೂ ಒಂದು ನೋಟಿಸ್ ಮೂಲಕ ಮಾಹಿತಿಯನ್ನು ನೀಡಿದ್ದರು. ಈಗ ಅದನ್ನು ಅವರು ನೀಡಿದ ಮಾಹಿತಿಯ ಸತ್ಯವಾಗಿದೆ ಅಂತೇಳಿ ಈಗ ಮತ್ತೆ ಅವರು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಈಗ ನಿಮ್ಮ ಕೈಯಲ್ಲಿ ಇರುವುದು ಕೇವಲ 60 ದಿವಸ. ಸೊ ಈ 60 ದಿವಸಗಳಲ್ಲಿ ತಾವೆಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿ ಬರುವ ಕೆಸೆಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು ಮತ್ತು ಪ್ರಾಧ್ಯಾಪಕರಾಗಬೇಕು. ಪರೀಕ್ಷೆ ಈ ಆನ್ಲೈನ್ ಫಾರ್ಮ್ ತುಂಬೋಕ್ಕಿಂತ ಮುಂಚೆ ನೀವು ಏನು ಮಾಡಬೇಕಂದ್ರೆ ಕಂಪ್ಲೀಟ್ ನೋಟಿಫಿಕೇಶನನ್ನು 10 ಪೇಜ್ ನೋಟಿಫಿಕೇಶನ್ ಇದೆ. ಆ 10 ಪೇಜ್ ಲೈನ್ ಬೈ ಲೈನ್ ಕರೆಕ್ಟಾಗಿ ಒಂದು ಬಾರಿ ದಯವಿಟ್ಟು ಅಂತ ಹೇಳ್ತಾ ಇದ್ದೀನಿ ನಿಮಗೆ, ಕೈ ಮುಗಿದು ವಿನಂತಿ. ಏನಾಗ್ತದೆ ರೀ, ಬೇರೆಯವರು ಓದಿದ್ದು ನೋಟಿಫಿಕೇಶನ್ ಅಲ್ಲ, ನೀವು ಸ್ವತಃ 10 ಪೇಜ್ ಲೈನ್ ಬೈ ಇದನ್ನು ಪ್ರಿಂಟೌಟ್ ತಗೊಳ್ರಿ. ಯಾವುದು ನೋಟಿಫಿಕೇಶನ್ ಅದು ಪ್ರಿಂಟೌಟ್ ತಗೊಂಡು ನಿಮ್ಮ ಜೊತೆಗೆ ಇಡಬೇಕು. ಕಂಪ್ಲೀಟ್ ಲೈನ್ ಬೈ ಲೈನ್ ಕರೆಕ್ಟಾಗಿ ಓದ್ರಿ. ಓದಿದ ಮೇಲೆ ಫಾರ್ಮನ್ನು ತುಂಬಬೇಕು. ಫಾರ್ಮ್ ತುಂಬುವಾಗ ಮತ್ತೊಮ್ಮೆ ನಿಮಗೆ ಕೈ ಮುಗಿದು ವಿನಂತಿ, ಭಾಳ ನಮ್ರತೆಯಿಂದ ನಿಮಗೆ ವಿನಂತಿ ಮಾಡುತ್ತಿದ್ದೇನೆ. ಫಾರ್ಮ್ ತುಂಬುವಾಗ ಒಂದು ದಿವಸ ಲೇಟ್ ಆಗಲಿ, ಇವತ್ತು ಕಂಪ್ಲೀಟ್ ನೋಟಿಫಿಕೇಶನ್ ಓದಿ ನಾಳೆ ಅಥವಾ ನಾಡಿದ್ದು ಒಂದು ದಿವಸ ಬಿಟ್ಟು ಅಥವಾ 2 ದಿವಸ ಬಿಟ್ಟು ಅಥವಾ 3 ದಿವಸ ಬಿಟ್ಟು ಆದ್ರೂ ಕೂಡ ನೀವು ಸ್ವತಃ ಆನ್ಲೈನ್ ಸೆಂಟ್ರಿಗೆ ಹೋಗಿ ನೀವು ಸ್ವತಃ ನಿಮ್ಮ ಎದುರಿಗೆ ಕುಂತು ಅಪ್ಲಿಕೇಶನ್ ತುಂಬಬೇಕು. ಅಪ್ಲಿಕೇಶನ್ ತುಂಬುವಾಗ ನೀವು ಮನೆಯೊಳಗೆ ಕೂತು ತುಂಬಬಹುದು ಅಥವಾ ಒಂದು ಕಂಪ್ಯೂಟರ್ ಕ್ಯಾಫೆಗೆ ಹೋಗಿ ಫಾರ್ಮನ್ನು ತುಂಬಬಹುದು. ಬಟ್ ಫಾರ್ಮ್ ತುಂಬುವಾಗ ನೀವು ಸ್ವತಃ ಅಲ್ಲಿ ಇರಬೇಕು. ಫಾರ್ಮ್ ತುಂಬುವಾಗ ಕರೆಕ್ಟಾಗಿ ಅವ್ರು ಏನು ಫಿಲಪ್ ಮಾಡುತ್ತಿದ್ದಾರೆ ಅನ್ನೋದನ್ನು ನೋಡಬೇಕು. ನಿಮ್ಮ ಕಂಪ್ಲೀಟ್ ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಕಾಸ್ಟ್ ಯಾವುದು, ಅದನ್ನು ಸರಿಯಾಗಿ ನೋಡ್ಕೋಬೇಕು. ಮದುವೆ ಆದಂಥ ಹೆಣ್ಣು ಮಕ್ಕಳು ಅದು ಏನು ರೂಲ್ಸ್ ಕೊಟ್ಟಿರ್ತಾರೆ ಆ ರೂಲ್ಸ್ ಪ್ರಕಾರನೇ ಫಾರ್ಮ್ ತುಂಬಬೇಕು. ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಏನಿದೆಯೋ ಅದ್ರ ಪ್ರಕಾರನೇ ಫಾರ್ಮ್ ತುಂಬಬೇಕು. ಇಲ್ಲಿ ಫಾರ್ಮ್ ತುಂಬುವಾಗ ಯಾವುದೇ ತಪ್ಪುಗಳನ್ನು ಮಾಡಬೇಡಿ. ಒಂದು ವೇಳೆ ನೀವು ತಪ್ಪು ಮಾಡಿದ್ರೆ ಕೆಸೆಟ್ ಪರೀಕ್ಷೆ ಪಾಸ್ ಆದ್ರೂ ಕೂಡ ನಿಮ್ಗೆ ಸರ್ಟಿಫಿಕೇಟ್ ಕೊಡೋದಿಲ್ಲ. ಗಡಿಬಿಡಿ ಮಾಡಿ ಫಾರ್ಮ್ ತುಂಬೋದಲ್ಲ, ಅವಸರವೇ ಅಪಘಾತಕ್ಕೆ ಕಾರಣ ಅಂತೇಳಿ ಎಷ್ಟು ಸುಂದರವಾದ ವಾಕ್ಯ ಐತಿ. ಇಲ್ಲಿ ನೀವು ಅವಸರವಾಗಿ ಫಾರ್ಮ್ ತುಂಬಾರ್ದು, ಕೇರ್ಫುಲ್ಲಾಗಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ತುಂಬೋ ಸಲುವಾಗಿ ಎಷ್ಟು ದಿವಸ ಟೈಮ್ ಕೊಟ್ಟಿದ್ದಾರೆ, 10ನೇ ತಾರೀಕಿಲ್ಲಿ, ಇವತ್ತಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಯ್ತು. ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ತುಂಬೋದು. ಲಾಸ್ಟ್ ಡೇಟ್ 5 ಸೆಪ್ಟೆಂಬರ್ ಶಿಕ್ಷಕ ದಿನಾಚರಣೆಗೆ ನಿಮ್ಮ ಅಪ್ಲಿಕೇಶನ್ ತುಂಬೋದು ಕಂಪ್ಲೀಟ್ ಆಗ್ತದೆ ರೀ. 25 ಡೇಸ್ ನಿಮ್ಮ ಕೈ ಒಳಗೈತಿ. ಆಮೇಲೆ ಫೀ ತುಂಬೋದು
ಒಂದು ಇದು 6ನೇ ತಾರೀಕಿಗೆ ಫೀ ತುಂಬಬಹುದು. ಡೌನ್ಲೋಡ್ ಅಪ್ಲಿಕೇಶನ್ದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದು 1ನೇ ತಾರೀಕಿಗೆ 1/10. ಪರೀಕ್ಷೆ ಇರೋದು 11 ಅಕ್ಟೋಬರ್ 2026ರಂದು. ಫೀ ಇದೆ ಜನರಲ್ ಕ್ಯಾಂಡಿಡೇಟ್ಗೆ 750 ರೂಪಾಯಿ, SC ST ಉಳಿದ ಎಲ್ಲ ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಫೀ ಇದೆ. ಆಮೇಲೆ ಈ ಬಾರಿ 37 ಸಬ್ಜೆಕ್ಟ್ದಲ್ಲಿ ಕೆಸೆಟ್ ಪರೀಕ್ಷೆ ನಡೆಸಲಿದ್ದಾರೆ. 37 ಸಬ್ಜೆಕ್ಟ್ ಅಂದ್ರೆ ಅತಿ ದೊಡ್ಡ ಸಬ್ಜೆಕ್ಟ್, ಅತಿ ಹೆಚ್ಚು ಬಾರಿ ಸಬ್ಜೆಕ್ಟ್ಗಳನ್ನ ಈ ಬಾರಿ ನಿಮಗೆ ಇಟ್ಟಿದ್ದಾರೆ. ಮುಂದಿನ ವರ್ಷ ಕೆಸೆಟ್ ಸಿಲೆಬಸ್ ಕಂಪ್ಲೀಟ್ ಚೇಂಜ್ ಆಗೋದೈತಿ. UGC ಸಿಲೆಬಸ್ ಕೂಡ ಮುಂದಿನ ವರ್ಷ ಚೇಂಜ್ ಆಗೋದ್ರಿ. ಹೀಗಾಗಿ ಇದು ನಾಳೆ ಡಿಸೆಂಬರ್ದು ಒಂದು ಫೈನಲ್ ನೆಟ್ ಎಕ್ಸಾಮ್, ಇದೇ ವರ್ಷದ ಸಿಲೆಬಸ್. ನಾಳೆ ಬರುವ ಡಿಸೆಂಬರ್ ಮುಗಿದ ನಂತರ 2027ರೊಳಗೆ ನೆಟ್ ಎಕ್ಸಾಮ್ ಕೂಡ ಅದು ಪ್ಯಾಟರ್ನ್ ಚೇಂಜ್ ಮಾಡುತ್ತಾರೆ ಅನ್ನುವ ಅಥೆಂಟಿಕ್ ಒಂದು ವಿಷಯ ನನಗೆ ತಿಳಿದು ಬಂದಿದೆ. ಹೀಗಾಗಿ ಈ ಕೆಸೆಟ್ ಕೂಡ ಮುಂದಿನ ವರ್ಷ ಸಿಲೆಬಸ್ ಚೇಂಜ್ ಆಗೋದೈತಿ. ಇರೋದು 60 ದಿವಸ. ನಿಮಗೆ ಎಷ್ಟು ದ್ವಂದ್ವ ಸಮಯ ಐತಲ್ಲೋ, ಸರ್ ನಾನು ಕೆಸೆಟ್ಗೆ ಪ್ರಿಪೇರ್ ಮಾಡಬೇಕು ಅಥವಾ ಗೌರ್ಮೆಂಟ್ ನೌಕರಿ ಎಕ್ಸಾಮ್ ಪ್ರಿಪೇರ್ ಮಾಡಬೇಕು ಅಥವಾ ಯಾವುದು ಬರೀಬೇಕು ಅನ್ನೋ ಫುಲ್ ಟೆನ್ಷನ್ದೊಳಗೆ ನೀವಿದ್ದೀರಿ. ಆದ್ರೂ ಕೂಡ ನೌಕರಿ ಎಕ್ಸಾಮ್ ಬರೆಯುವ ವಿದ್ಯಾರ್ಥಿಗಳು ನೌಕರಿ ಎಕ್ಸಾಮ್ ಮೇಲೆ ಹೆಚ್ಚಿಗೆ ಫೋಕಸ್ ಮಾಡಬೇಕು. ನೀವು ನೌಕರಿ ಎಕ್ಸಾಮ್ ಫೋಕಸ್ ಮಾಡುವಾಗ ಜಸ್ಟ್ ಕೆಸೆಟ್ ಸಿಲೆಬಸ್ಸು ನೌಕರಿ ಎಕ್ಸಾಮ್ ಸಿಲೆಬಸ್ ಸೇಮ್ ಐತಿ. ಹೀಗಾಗಿ ನೀವು ಮೊದಲಿಗೆ ಅದರ ಮೇಲೆ ಹೆಚ್ಚು ಒತ್ತನ್ನು ಕೊಡಬೇಕು. ಇಲ್ಲಿ ಕೆಸೆಟ್ ಆರಾಮಾಗಿ ಆಗ್ತೈತಿ. ಆಮೇಲೆ ಉಳಿದ ವಿದ್ಯಾರ್ಥಿಗಳು ಯಾರು D.Ed ಆಗಿಲ್ಲೋ, ಯಾರು B.Ed ಆಗಿಲ್ಲೋ, ಯಾರು ಕಂಪ್ಲೀಟ್ MA MSc MCom ಇದ್ದಿದ್ರು, ಯಾರು ಕಂಪ್ಲೀಟ್ ಯೂನಿವರ್ಸಿಟಿ ಒಳಗೆ ಕೂತು ಓದ್ತಾ ಇರುವ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. ಈ ಬಾರಿ ಅಷ್ಟೊಂದು ದೊಡ್ಡ ಫೈಟ್ ಎಕ್ಸಾಮ್ ಇರುವುದಿಲ್ಲ. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳ ಅವ್ರ ಕಣ್ಣೆದುರಿಗೆ ದೊಡ್ಡ ಸಮಸ್ಯೆ ಇದೆ. ಯಾವುದು ಎಕ್ಸಾಮ್ ಬರೀಬೇಕು ಅನ್ನೋದು. ಇಂಥ ಅವಕಾಶವನ್ನು ನೀವು ಸದುಪಯೋಗ ಪಡಿಸಿಕೊಳ್ಳಬೇಕು. ಫೋಕಸ್ ಆನ್ ಕೆಸೆಟ್ ಇರೋದೇ 60 ದಿವಸ. ಈ 60 ದಿವಸದೊಳಗೆ ಈ 60 ದಿವಸ ಅಂದ್ರೆ ಹೇಗೆ, ಹಗಲು ರಾತ್ರಿ ಕೆಸೆಟ್ ಮೇಲೆ ನೀವು ಫೋಕಸ್ ಮಾಡಿರಬೇಕು. ಎಲ್ಲೇ ಕೆಲಸ ಮಾಡ್ತಾ ಇದ್ರು ಎಲ್ಲ ಕೆಲಸವನ್ನು ಬಿಡ್ರಿ. ಅಥವಾ ನೌಕರಿ ಮಾಡ್ತಿದ್ರಂದ್ರೆ ರಜೆ ತಗೊಳ್ರಿ. ಅಥವಾ ಪ್ರೈವೇಟ್ ಕಾಲೇಜ್ದೊಳಗೆ ನೀವು ಡ್ಯೂಟಿ ಮಾಡ್ತೀರಂದ್ರೆ ಬಿಡ್ರಿ ಕಾಲೇಜ್. 2 ತಿಂಗಳು ನೀವು ಕಟ್ಟಿ ರೊಟ್ಟಿ ಖಾರ ಊಟ ಮಾಡಿ ಮನೆಯೊಳಗೆ ಕುಳಿತು ನೀವು ಓದಬೇಕು. ಇಂಥ ಅವಕಾಶ ರಿಪೀಟ್ ಬರುವುದಿಲ್ಲ. ನಾನು ಬೇರೆ ರಾಜ್ಯದ ಕೆಸೆಟ್ ಎಕ್ಸಾಮ್ ಬರುವಾಗ ಇದು ಕೇರಳ ಆಗಲಿ, ತಮಿಳುನಾಡು ಆಗಲಿ, ತೆಲಂಗಾಣ ಆಗಲಿ, ಮಧ್ಯಪ್ರದೇಶ ಆಗಲಿ, ಜಮ್ಮು ಕಾಶ್ಮೀರ ಆಗಲಿ, ಹಿಮಾಚಲ ಪ್ರದೇಶ ಆಗಲಿ, ಮಹಾರಾಷ್ಟ್ರ ಎಲ್ಲ ರಾಜ್ಯದ ಎಕ್ಸಾಮ್ ಬರುವಾಗ ಕೆಸೆಟ್ದಷ್ಟು ಕ್ಲಾರಿಟಿ ಯಾವ ರಾಜ್ಯದಲ್ಲಿ ಕೂಡ ಇಲ್ಲ. ಹೀಗಾಗಿ ಇದರ ಸದುಪಯೋಗ ನೀವೆಲ್ಲರೂ ಪಡೆದುಕೊಳ್ಬೇಕು. ಇನ್ನೊಂದು ನಿಮಗೆ ಅತಿ ಮಹತ್ವದ ವಾಕ್ಯ ನಾನು ಹೇಳುತ್ತೇನೆ, ಯಾವುದೇ ರೀತಿಯ ಅಕ್ರಮ ನಡೆಯುವುದಿಲ್ಲ. ದುಡ್ಡು ಕೊಟ್ಟು ನಾನು ಕೆಸೆಟ್ ಪಾಸ್ ಮಾಡಬೇಕು ಅನ್ನುವ ಹುಚ್ಚು ಕಲ್ಪನೆ ಯಾರಾದರೂ ತಲೆಯೊಳಗಿದ್ರೆ ಅದನ್ನು ತೆಗೆದು ಹಾಕ್ರಿ. ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಭಾರತ ಸರ್ಕಾರದವರು ಅತಿ ಕಠಿಣವಾದ ನಿಯಮವನ್ನು ಈ ಬಾರಿ ತಂದಿದ್ದಾರೆ. ಅಕ್ರಮವಾಗಿ ಅಥವಾ ಅಡ್ಡ ಮಾರ್ಗವಾಗಿ ಅಥವಾ ಕಾಪಿ ಮಾಡಿ ಅಥವಾ ಕ್ವಶನ್ ಪೇಪರ್ ಸೋರಿಕೆಯಾಗಿ ಅಥವಾ ಎಲ್ಲಿದಿಂದ ನಾನು ವಾಮ ಮಾರ್ಗದಿಂದ ನಾನು ಎಕ್ಸಾಮ್ ಬರೋದು ಪಾಸ್ ಆಗ್ತೀನಿ ಅನ್ನೋರು ಇನ್ನು ಮುಂದೆ ಅದು ನಡೆಯುವುದಿಲ್ಲ. ಪರೀಕ್ಷೆ ಇಷ್ಟು ಕ್ಲಾರಿಟಿದಿಂದ, ಇಷ್ಟು ಸ್ಪಷ್ಟದಿಂದ, ಇಷ್ಟು ಸ್ಟ್ರಿಕ್ಟಾಗಿ ಎಕ್ಸಾಮ್ ತಗೊಂತಿರಲು ಇದು ಬಡ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. ಯಾರ್ದು ರೆಕಮೆಂಡ್ ಇರಲಾರ್ದೇ ನೀನು ಕೆಸೆಟ್ ಪರೀಕ್ಷೆ ಪಾಸ್ ಆಗುವಂಥ ಸುವರ್ಣ ಅವಕಾಶ. ಕೆಸೆಟ್ ಪರೀಕ್ಷೆ ಪಾಸ್ ಆದ ತಕ್ಷಣವೇ ನಿಮ್ಮ ಹಣೆ ಬರ ಬದಲಾಗುತ್ತದೆ. ಇವತ್ತೇ ನಿಮ್ಮ ಹಣೆ ಬರ ಬದಲಾವಣೆ ಆಯಿತು. 10 ಆಗಸ್ಟ್ ಇವತ್ತೇ ನಿಮ್ಮ ಹಣೆ ಬರ ಚೇಂಜ್ ಆಯಿತು ನೋಡ್ರಿ. 2 ತಿಂಗಳ 60 ದಿವಸ ಮಾತ್ರ ನೀವು ಇಷ್ಟು ಗಂಭೀರದಿಂದ ಇಷ್ಟು ಕ್ಲಾರಿಟಿಯಿಂದ ನೀವು ಇರಬೇಕಲ್ಲೋ. ಈ ಬಾರಿ ಕೆಸೆಟ್ ನಿಮ್ದು ಆಗಲೇಬೇಕು. 1 ಲಕ್ಷ ಜನ ವಿದ್ಯಾರ್ಥಿಗಳು ಪರೀಕ್ಷೆ ಕೊಡೋರಿದ್ದಾರೆ. ಆ 1 ಲಕ್ಷದೊಳಗೆ 6,000 ವಿದ್ಯಾರ್ಥಿಗಳಿಗೆ ಕೆಸೆಟ್ ಪ್ರಮಾಣ ಪತ್ರ ಕೊಡಲಾಗುವುದು. ನಿಮ್ಮ ಹೆಸರು 6,000 ಲಿಸ್ಟ್ದೊಳಗೆ ಬರಲೇಬೇಕು. ಅಷ್ಟೊಂದು ಕ್ಲಾರಿಟಿಯಿಂದ, ಅಷ್ಟೊಂದು ಡೆಡಿಕೇಟ್ ಆಗಿ, ಅಷ್ಟೊಂದು ಡಿಟರ್ಮಿನೇಷನ್ದಿಂದ, ಅಷ್ಟೊಂದು ಹಾರ್ಡ್ ವರ್ಕ್ದಿಂದ, ಅಷ್ಟೇ ಸ್ಮಾರ್ಟ್ ವರ್ಕ್ದಿಂದ ಈ ಪರೀಕ್ಷೆನ ನೀವೆಲ್ಲರೂ ಬರೆದು ಉತ್ತೀರ್ಣರಾಗಬೇಕು. ನಿಮ್ಮ ಜೊತೆಗೆ 80 ಪರೀಕ್ಷೆ ಪಾಸಾದ ದಾನ ಹೆಸರು ನಿಮ್ಮ ಜೊತೆಗಿದ್ದಾರೆ. ನಾನು ಬುದ್ಧಿವಂತ ಮನುಷ್ಯನಲ್ಲ. ಐ ಆಮ್ ನಾಟ್ ಇಂಟೆಲಿಜೆಂಟ್, ಐ ಆಮ್ ನಾಟ್ ಜೀನಿಯಸ್, ಐ ಆಮ್ ನಾಟ್ ಗ್ರೇಟ್ ಪರ್ಸನ್, ಬಟ್ ಐ ಹ್ಯಾವ್ ಅ ಸ್ಟ್ರಾಂಗ್ ಎಕ್ಸ್ಪೀರಿಯನ್ಸ್. ನನ್ನ ಜೊತೆಗೆ ಅನುಭವ ಇದೆ. ಅನುಭವವೇ ಅಮೃತ.
ಸೊ ಹೀಗಾಗಿ ನನ್ನ ಅನುಭವ ನಿಮ್ಮ ಜೊತೆಗೆ ನಾನು ದಾರಿ ಎರೆಯುತ್ತೇನೆ, ನಾನು ನಿಮಗೆ ಮಾರ್ಗದರ್ಶನ ಮಾಡುತ್ತೇನೆ, ನಾನು ನಿಮಗೆ ದಾರಿ ತೋರಿಸುತ್ತೇನೆ, ನಾನು ನಿಮಗೆ ಯಶಸ್ಸಿನವರೆಗೆ ಒಯ್ದು ಬಿಡುತ್ತೇನೆ, ನಾನು ನಿಮಗೆ ಪ್ರೋತ್ಸಾಹ ನೀಡುತ್ತೇನೆ, ನಾನು ನಿಮಗೆ ದಾರಿ ತೋರಿಸುತ್ತೇನೆ. ನಾನು ಎಷ್ಟು ಕೆಲಸ ಮಾಡುತ್ತೇನೆ, ನಾನು ಎಷ್ಟು ನಿಮ್ಮ ಹಿಂದೆ ಇರುತ್ತೇನೆ, ನನಗಿಂತ 10 ಪಟ್ಟು ನೀವು ವೇಗವಾಗಿ ಓಡಬೇಕು, ನನಗಿಂತ 10 ಪಟ್ಟು ನೀವು ಹೆಚ್ಚು ಕಷ್ಟಪಡಬೇಕು, ನನಗಿಂತ ಹೆಚ್ಚು 10 ಪಟ್ಟು ಆತ್ಮವಿಶ್ವಾಸ ನಿಮಗಿರಬೇಕು. 80 ಪರೀಕ್ಷೆ ಪಾಸಾದ ದಾನಯ್ಯ ಸರೇ ಇಷ್ಟೊಂದು ಕೆಲಸ ಮಾಡುವಾಗ ಇವತ್ತು ನನಗೆ 44ನೇ ವರ್ಷ, 44 ವರ್ಷದೊಳಗೂ ಕೂಡ ಇಷ್ಟೊಂದು ನಾನು ಎನರ್ಜೆಟಿಕ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ನನಗಿಂತ 10 ಪಟ್ಟು ನೀವು ಕೆಲಸ ಮಾಡಲೇಬೇಕು. ಪ್ಲೀಸ್ ಗೆಳೆಯರೇ, ಪ್ಲೀಸ್ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಪ್ಲೀಸ್ ಮೈ ಡಿಯರ್ ಫ್ರೆಂಡ್ಸ್, ಬಿ ಅಲರ್ಟ್, ಯೂಸ್ ದಿಸ್ ಅಪಾರ್ಚುನಿಟಿ. ಗಾಳಿ ಬಿಟ್ಟಾಗ ತೂರಿಕೋ. ಈಗ ಗಾಳಿ ಬಿಟ್ಟೈತಿ, ಇದನ್ನು ನೀವು ತೂರಿಕೊಳ್ಳಲೇಬೇಕು. ಇದು ರಾಶಿ ಮಾಡುವ ಸಮಯ. ಈಗ 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 ಈ ಸಮಯವನ್ನು ಸದುಪಯೋಗಗೊಳಿಸುವ ಒಂದು ಅವಕಾಶ ನಿಮಗೆ ಈ ಕೆಇದವರು ಕೊಟ್ಟಿದ್ದಾರೆ. ಹೀಗಾಗಿ ಮೊಟ್ಟ ಮೊದಲಿಗೆ ಕೆಇದವರಿಗೆ ಬಿಗ್ 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 ಸಲ್ಯೂಟ್. ಯಾಕೆ ಗೊತ್ತಾ? ಅವರು ಹೇಳಿದ ಹಾಗೆ ನಡೆದಿದ್ದಾರೆ. 11 ಅಕ್ಟೋಬರ್ ಪರೀಕ್ಷೆ ನಡೆಸ್ತೀವಿ ಅಂತ 10 ತಿಂಗಳ ಮುಂಚೆನೇ ಹೇಳಿದರು. ಸೊ ಅವ್ರು 10 ತಿಂಗಳ ಮುಂಚೆ ಹೇಳಿದ ಮಾತು, ಅದಕ್ಕೆ ಹೇಳ್ತಾರಲ್ರಿ ಪ್ಲ್ಯಾನಿಂಗ್. ಯಾರ ಹತ್ರ ಪ್ಲ್ಯಾನಿಂಗ್ ಇದೆಯೋ, ಯಾರ ಹತ್ರ ನಿಯೋಜನೆ ಇದೆಯೋ, ಯಾರ ಹತ್ರ ಬ್ಲೂ ಪ್ರಿಂಟ್ ಇದೆಯೋ, ಯಾರ ಹತ್ರ ಫ್ಯೂಚರ್ ಏನು ಮಾಡಬೇಕು ಅನ್ನೋದು ಯಾರು ಯೋಚನೆ ಮಾಡುತ್ತಾರೆ ಅಂಥವರೇ ಈ ಪರೀಕ್ಷೆದೊಳಗೆ ಯಶಸ್ವಿಯಾಗೋದು. ಇನ್ನೂ ಕೈ ಜಾರಿ ಹೋಗಿಲ್ಲ, ಇನ್ನೂ ಸಮಯ ನಿಮ್ಮ ಕೈಯಲ್ಲಿದೆ, ಇನ್ನೂ ಚೆಂಡು ನಿಮ್ಮ ಕಾಲಲ್ಲಿನೇ ಇದೆ. ನೀವು ಓದಿಬೇಕು. ಇವಾಗ ನೀವು ಇದನ್ನು ಡಿಸೈಡ್ ಮಾಡಬೇಕು. ಸೊ ಪ್ಲೀಸ್ 60 ದಿವಸದೊಳಗೆ ಅಟ್ಲೀಸ್ಟ್ ಪೇಪರ್ 1 ಕಡೆಗೆ ಹೆಚ್ಚಿಗೆ ಗಮನ ಕೊಡ್ರಿ. ಆಲ್ರೆಡಿ ಇಲ್ಲಿವರೆಗೆ ಎಷ್ಟು ವಿಡಿಯೋ ಮಾಡಿನಲ್ಲೋ ನಾನು. ಪ್ಲೀಸ್, ಇಲ್ಲ ಸರ್ ಹಿಂದಿನ ವಿಡಿಯೋ ನೋಡೋಕ್ಕಾಗಂಗಿಲ್ಲ ಸರ್, ಭಾಳ ವಿಡಿಯೋ ಮಾಡಿದ್ರಿ, ಏನು ಮಾಡೋದು? ಮತ್ತೆ ನಾನು ನಿಮಗೆ 10 ಯೂನಿಟದ್ದು ಈ ಬಾರಿ 3 ಯೂನಿಟ್ ಮ್ಯಾಥಮೆಟಿಕ್ಸ್ದಾಗಲಿ, ಲಾಜಿಕಲ್ ರೀಸನಿಂಗ್ ಆಗಲಿ ಮತ್ತು ಈ ಮೆಂಟಲ್ ಎಬಿಲಿಟಿದು 3 ಯೂನಿಟ್ ನಾನು ಹೇಳುವ ಪ್ರಯತ್ನ ಮಾಡುತ್ತೇನೆ. ಆದರೆ 7 ಯೂನಿಟ್ ಅಂತೂ ನನ್ನ ಪಾಕೆಟ್ದೊಳಗಿದೆ. ಟೀಚಿಂಗ್ ಆಪ್ಟಿಟ್ಯೂಡ್, ರಿಸರ್ಚ್ ಆಪ್ಟಿಟ್ಯೂಡ್, ಕಮ್ಯುನಿಕೇಷನ್, ಪ್ಯಾಸೇಜ್ ಕಾಂಪ್ರಿಹೆನ್ಷನ್, ICT, ಹೈಯರ್ ಎಜುಕೇಷನ್, ಆಮೇಲೆ ನಮ್ಮ ಪರಿಸರ ಅಧ್ಯಯನ, ಹೀಗೆ 7 ಟಾಪಿಕ್ ಮೇಲೆ ನನ್ನ ಒಂದು ಪ್ರಚಂಡವಾದ ಆತ್ಮವಿಶ್ವಾಸವಿದೆ. ನಾನು ನಿಮಗೆ ಕೇವಲ 15 ದಿವಸದೊಳಗೆ ಪೇಪರ್ 1 ಕಂಪ್ಲೀಟ್ ಮಾಡೋ ಕೊಡೋ, ಸಿಲೆಬಸ್ ಕಂಪ್ಲೀಟ್ ಮಾಡೋ ಕೊಡೋ ಸಂಪೂರ್ಣ ಜವಾಬ್ದಾರಿ ನನ್ನದು. ಪೇಪರ್ 2 ನಿಮ್ಮ ಸಬ್ಜೆಕ್ಟ್ ಇದೆ. ನಿಮ್ಮ ಸಬ್ಜೆಕ್ಟ್ ಯಾವುದಿದೆಯಲ್ಲೋ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಜೆರಾಕ್ಸ್ ಮಟೀರಿಯಲ್, ಅದಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು ನಮ್ಮ ಕಡೆ ಇತ್ತಂದ್ರೆ ನಮ್ಮ ಕಡೆಯಿಂದ ನೀವು ತೆಗೆದುಕೊಳ್ಳಬೇಕು. ಅತಿ ಹೆಚ್ಚು ಮಟೀರಿಯಲ್ಗಳನ್ನು ತೆಗೆದುಕೊಂಡು ಓದೋಕ್ಕಿಂತ ಒಂದೇ ಮಟೀರಿಯಲನ್ನು ರಿಪೀಟಾಗಿ ಓದಬೇಕು. ನಾನು ಆ ಸರ್ ವಿಡಿಯೋ ನೋಡಿದೆ, ನಾನು ಇವ್ರದ್ದು ನೋಡಿದೆ, ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ ಅನ್ನುವ ಗೊಂದಲದೊಳಗೆ ಕೂಡಬೇಡ್ರಿ. ಪ್ಲೀಸ್ ಕ್ಲಾರಿಟಿ ಇರಲಿ ನಿಮ್ಮ ಹತ್ರ. ಸೊ ಹೀಗಾಗಿ ಕೇವಲ ಇವು 2 ಬುಕ್ಗಳು 5 ದಿವಸದೊಳಗೆ ಓದಿ ಮುಗಿಸುವಂಥ ಕ್ಯಾಪಾಸಿಟಿ ನಿಮ್ಮ ಹತ್ರ ಇದೆ. ಇವು 2 ಬುಕ್ಗಳನ್ನು ಪೇಪರ್ 1 ಸಲುವಾಗಿ ನೀವು ಓದಬೇಕು. ಪೇಪರ್ 1 ಸಲುವಾಗಿ ಕನ್ನಡ ಮೀಡಿಯಂ ಓದುವಂಥ ವಿದ್ಯಾರ್ಥಿಗಳು ಈ ಎರಡೂ ಬುಕ್ಗಳನ್ನು ಓದಬೇಕು. ಆಮೇಲೆ ಪೇಪರ್ 1 ಇಂಗ್ಲೀಷ್ ಮೀಡಿಯಮ್ದಲ್ಲಿ ಓದುವಂಥ ವಿದ್ಯಾರ್ಥಿಗಳು ಇವು 3 ಬುಕ್ಕನ್ನು ಓದಬೇಕು. ಸಾಕು. ಎಷ್ಟು ಕಡಿಮೆ ಸ್ಟಡಿ ಮೆಟೀರಿಯಲ್ ನಿಮ್ಮ ಹತ್ತಿರ ಇರುತ್ತದೆಯೋ ಅಷ್ಟು ವೇಗವಾಗಿ ನೀವು ಕೆಸೆಟ್ ಪರೀಕ್ಷೆ ಪಾಸ್ ಆಗುತ್ತೀರಿ. ಸೊ ಪ್ಲೀಸ್, ಪೇಪರ್ 1 ಸಂಪೂರ್ಣ ಜವಾಬ್ದಾರಿ ನಿಮ್ಮ ದಾನಯ್ಯ ಸರದು. ಪೇಪರ್ 1 ಬಗ್ಗೆ ನಾನು ಹೇಳುತ್ತೇನೆ. ಪೇಪರ್ 1 ಏನೂ ಇಲ್ಲಂದ್ರೂ 60+, 80 ಮಾರ್ಕ್ಸ್ ಅಂತೂ ನಾನು ಹೇಳಿದ್ದೀನಿ. ಬಟ್ 60+ ಮಾರ್ಕ್ಸ್ ತೊಗೊಂಡ್ರು ಯು ವಿಲ್ ಗೆಟ್ ದ ರಿಸಲ್ಟ್. ಪೇಪರ್ 2 ನಿಮ್ಮ ಸಬ್ಜೆಕ್ಟ್ ಐತಿ. ಪೇಪರ್ 2ದೊಳಗೆ 100 ಮಾರ್ಕ್ಸ್ ಸ್ಕೋರ್ ಮಾಡಿರಿ ಸಾಕು. 2 ಕೂಡಿ 160+ ಮಾಡಿದ್ರೆ ಆರಾಮಾಗಿ ಕೆಸೆಟ್ ಪಾಸ್ ಆಗ್ತೀರಿ, ಆರಾಮಾಗಿ. ಇನ್ನೊಂದು ಮಾತು, ಕರ್ನಾಟಕದಲ್ಲಿ ಅತಿ ದೊಡ್ಡ ಪರೀಕ್ಷೆ ಕೆಸೆಟ್ ಪರೀಕ್ಷೆ. KPSC ಅಲ್ಲ, ತಹಶೀಲ್ದಾರ್ ಹುದ್ದೆ ಅಲ್ಲ. ತಹಶೀಲ್ದಾರ್ ಹುದ್ದೆ, KPSC ಹುದ್ದೆ ಡಿಗ್ರಿ ಆದ ವಿದ್ಯಾರ್ಥಿಗಳಿಗೆ ಆಗಿದೆ. ಇದು ಹುದ್ದೆ MSc MCom PG ಆದಂಥ ವಿದ್ಯಾರ್ಥಿಗಳಿಗೆ. ಸೊ ಪ್ಲೀಸ್ ಅಲ್ಲಿಗಿದ್ದೀನಿ ನಾನು. ಕರ್ನಾಟಕದ ಅತಿ ದೊಡ್ಡ ಪರೀಕ್ಷೆ ಕೆಸೆಟ್ ಎಕ್ಸಾಮ್. ಈ ಅತಿ ದೊಡ್ಡ ಪರೀಕ್ಷೆನ ನೀವೆಲ್ಲರೂ ಪರೀಕ್ಷೆ ಪಾಸಾಗಿ ದೊಡ್ಡ ವ್ಯಕ್ತಿಗಳಾಗಿ ನಿಮ್ಮ ಮನೆಗೆ ನೀವು ಬೆಳಕನ್ನು ನೀಡಿ, ನಿಮ್ಮ ತಂದೆ ತಾಯರಿಗೆ ಸಂತೋಷದ ಸುದ್ದಿಯನ್ನು ನೀಡಿ, ನಿಮ್ಮ ಕುಟುಂಬವನ್ನು ಮುಂದುವರಿಸಿ, ನಿಮ್ಮ ಕುಟುಂಬಕ್ಕೆ ಬೆಳಕಾಗ್ರಿ, ನಿಮ್ಮ ಕುಟುಂಬಕ್ಕೆ ದಾರಿಯಾಗ್ರಿ, ನಿಮ್ಮ ಕುಟುಂಬಕ್ಕೆ ಮಲ್ಲಿಗೆ ಆಗ್ರಿ. ಅದಕ್ಕೆ ಹೇಳ್ತಾರಲ್ಲ, ಯಾರು ನಮ್ಮ DVG ಅವರು ಒಂದು ಮಾತು ಹೇಳಿದರು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು.
ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿ ಸುರಿಯೆ, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೆ, ಬೆಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗಾಗು ಮಂಕುತಿಮ್ಮ. ಎಷ್ಟು ಚಂದ ಮಾತು ಹೇಳ್ರಿ. ಸೊ ಈ ಟೈಮ್ದೊಳಗೆ ನೀವು ಕಂಪ್ಲೀಟ್ ಎಷ್ಟೇ ಕಷ್ಟ ಇದ್ರೂ ಕಲ್ಲಾಗಬೇಕು. ನೀವು ಪರೀಕ್ಷೆ ಪಾಸ್ ಆದ ನಂತರ ನಿಮ್ಮ ಮನೆಗೆ ನೀವು ಮಲ್ಲಿಗೆ ಆಗಬೇಕು. ಗುಡ್ಡದ ತೆಳಗೆ ಹುಲ್ಲು ಎಷ್ಟು ವಿನಯವಾಗಿರ್ತ ಅಷ್ಟು ವಿನಯವಾಗಿ ನೀವು ಓದಬೇಕು. ಆಮೇಲೆ ದೀನ ದುರ್ಬಲರಿಗೆ ಬೆಲ್ಲು ಸಕ್ಕರೆಯಾಗು. ಪರೀಕ್ಷೆ ಪಾಸ್ ಆದ ನಂತರ ದೀನ ದುರ್ಬಲರಿಗೆ ಸ್ವಲ್ಪ ಸಹಾಯ ಮಾಡು. ಪರೀಕ್ಷೆ ಪಾಸ್ ಆದ ನಂತರ ಈಗಲ್ಲ, ಎಲ್ಲರೊಳಗಾಗು ಮಂಕುತಿಮ್ಮ. ನೀವು ಸಾಧನೆ ಮಾಡಿದ ನಂತರ ಸಮಾಜದೊಳಗಿದ್ದು ಎಲ್ಲರಿಗೂ ಬೆಳಕಾಗು ಅನ್ನುವ ಮಾತಿನೊಂದಿಗೆ ನಿಮಗೆಲ್ಲರಿಗೂ ಬರುವ ಕೆಸೆಟ್ ಪರೀಕ್ಷೆಯಲ್ಲಿ ನಿಮಗೆಲ್ಲರಿಗೂ ಭರ್ಜರಿಯಾದಂಥ ಯಶಸ್ಸು ಸಿಗಲಿ ಅನ್ನುವ ಶುಭ ಹಾರೈಕೆಯೊಂದಿಗೆ ಇಡೀ ಕರ್ನಾಟಕಕ್ಕೆ ಸೇವೆ ಮಾಡುವ ಅವಕಾಶ ನನಗೆ ದೊರಕಿದೆ ಎಂದು ನಾನು ನಂಬುತ್ತೇನೆ. ಒಂದು ದಾನಯ್ಯ ಸರ್ ಈಸ್ ನಾಟ್ ಆನ್ ಆರ್ಡಿನರಿ ಪರ್ಸನ್. ಒನ್ಸ್ ಅಗೇನ್, ಡೋಂಟ್ ಜಡ್ಜ್ ಮೀ ಆನ್ ಮೈ ಫೇಸ್, ಡೋಂಟ್ ಜಡ್ಜ್ ಮೀ ಆನ್ ಮೈ ಕಲರ್, ಡೋಂಟ್ ಜಡ್ಜ್ ಮೀ ಆನ್ ಮೈ ಲ್ಯಾಂಗ್ವೇಜ್, ಡೋಂಟ್ ಜಡ್ಜ್ ಮೀ ಮೈ ಬಿಹೇವಿಯರ್, ಡೋಂಟ್ ಜಡ್ಜ್ ಮೀ ಮೈ ಸ್ಟೇಟ್ಮೆಂಟ್. Judge me on my experience, judge me on my hard work, judge me on my determination, judge me on my dedications. So please, ದಾನಯ್ಯ ಸರ್ ಹತ್ರ ಅನುಭವ ಇದೆ, ನಿಮ್ಮ ಹತ್ರ ಗುರಿ ಇದೆ. ಈ ಅನುಭವ ಮತ್ತು ಈ ಗುರಿ ಎರಡೂ ಕೂಡಿ ಯಶಸ್ಸಿನ ಹತ್ರ ನಾವು ಸಾಗೋಣ. ಅದಕ್ಕೆ ಈ ನಿಮ್ಮ ತಂದೆ ತಾಯಿಯರ ಆಶೀರ್ವಾದದೊಂದಿಗೆ ಈಗಲಿಂದನೇ ನೀವು ಅಭ್ಯಾಸಕ್ಕೆ ಪ್ರಾರಂಭ ಮಾಡಿರಿ. ಒಂದು ಮಾತಂತೂ ನಿಜ, ಇದು ಅತಿ ಸರಳವಾದಂಥ ಕೆಸೆಟ್ ಪರೀಕ್ಷೆ. 60 ದಿವಸದೊಳಗೆ ಇಡೀ ಲೈಫ್ ಚೇಂಜ್ ಆಗುವಂಥ ಸಮಯ ಬಂದಿದೆ. ಜಸ್ಟ್ 60 ದಿವಸ ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ರಲ್ಲೋ 60 ಇಯರ್ಸ್ ಆರಾಮಾಗಿ ನೀವು ಬದುಕ್ತೀರಿ ನೋಡ್ರಿ. ಆರಾಮಾಗಿ 60 ದಿವಸ ಹಾರ್ಡ್ ವರ್ಕ್ ಮಾಡಿರಿ, 60 ವರ್ಷ ನೀವು ಆರಾಮಾಗಿರ್ಬೇಕು. ಅದು ಹಾಗೆ ಐತಿ. 60 ದಿವಸದೊಳಗೆ ನಿಮ್ಮ ಲೈಫ್ ಇದೆ ನೋಡಪ್ಪ. ನಮ್ಮದು ನಿಮ್ಮ ಲೈಫ್ ಇರೋದು ಈಗ ಎಷ್ಟು? 60 ವರ್ಷ. 60 ದಿವಸದೊಳಗೆ ಸ್ಟಡಿ ಮಾಡಬೇಕು, 60 ವರ್ಷ ನೀವು ಸಂತೋಷದಿಂದ ನಾವು ಬಾಳಬೇಕು. ಸೊ ಆ ಸಂತೋಷದ ಬಾಳಿಗೆಗೆ ಇದು ಬುನಾದಿ ಆಗಲಿ. ಸೊ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಿಮಗೆ ಬುಕ್ ಬೇಕಾದ್ರೆ ನಮ್ಮ ಮೇಡಮ್ ಅವ್ರ ನಂಬರ್ ಇದೆ 8263016448. ಫೋನ್ ಮಾಡಿ ನಾವು ಕುರಿಯರ್ ಮೂಲಕ ಬುಕ್ಕನ್ನು ಕೊಟ್ಟು ಕಳಿಸುತ್ತೇವೆ. ಪ್ಲೀಸ್ ನನ್ನ ಯೂಟ್ಯೂಬ್ ವಿಡಿಯೋಗಳನ್ನು ತಾವೆಲ್ಲರೂ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ದಯವಿಟ್ಟು ನನಗೂ ಸ್ವಲ್ಪ ಸಹಾಯ ಮಾಡಿರಿ. ಮತ್ತು ಇನ್ನೊಂದು 10 ಯೂನಿಟ್ದು ನಾನು ವಿಡಿಯೋ ಮಾಡುತ್ತೇನೆ. ಹೊಸ ವಿಡಿಯೋಗಳನ್ನು ನಾನು ಮಾಡುತ್ತೇನೆ. ಹೊಸ ವಿಡಿಯೋಗಳನ್ನು ದಯವಿಟ್ಟು ತಾವು ನೋಡಿರಿ. ಏನಾದರೂ ಹೊಸ ಕಂಟೆಂಟ್ ಇದ್ದರೆ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಡ್ರಿ, ಅಥವಾ ಬೋರ್ಡ್ ಮೇಲೆ ಬರೆದಿದ್ದು ಪಾಯಿಂಟ್ಸನ್ನು ಸ್ಕ್ರೀನ್ಶಾಟ್ ಹೊಡೆದು ಅದನ್ನು ರಿವಿಷನ್ ಮಾಡಿರಿ. ಥ್ಯಾಂಕ್ ಯು. ನಮಸ್ಕಾರ. ಹೆಂಗೈತಮ್ಮ? ಕರೆಕ್ಟ್ ಆಗೈತಮ್ಮ?